ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಈ ಸ್ಕಾಲರ್ಶಿಪ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವೊಂದು ಲಾಸ್ಟ್ ಡೇಟ್ ತನಕ ಆ, ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾರು ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಅಂತ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೇಕಂತಂದ್ರೆ ಈ ಸ್ಕಾಲರ್ಶಿಪ್ನ ಗರ್ಲ್ ಸ್ಟೂಡೆಂಟ್ಸ್ ಅಷ್ಟೇ ಅಪ್ಲೈ ಮಾಡ್ಬೋದು. ಈ ಒಂದು ಸ್ಕಾಲರ್ಶಿಪ್ನ ನಮ್ಮ ಕರ್ನಾಟಕದಲ್ಲಿ ದೀಪಿಕಾ ಸ್ಕಾಲರ್ಶಿಪ್ನ ಅಂತ ಹೋಗ್ತಾರೆ. ಇಲ್ಲಿ ಏನಂತಂದ್ರೆ ಸರಿಸುಮಾರು 30,000 ತನಕ ತಿಂಗಳ 30,000 ಸ್ಕಾಲರ್ಶಿಪ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಫಸ್ಟ್ ಒಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ 15,000, ನೆಕ್ಸ್ಟ್ ಒಂದು ಇನ್ಸ್ಟಾಲ್ಮೆಂಟ್ ಅಂದ್ರೆ ವರ್ಷಕ್ಕೆ 2 ಬಾರಿ 15,000 ರೂಪಾಯಿ ಸ್ಕಾಲರ್ಶಿಪ್ನ ಕೊಡ್ತಾ ಹೋಗ್ತಾರೆ. ಈ ಒಂದು ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಬಂದ್ಬಿಟ್ಟು 7 ಫೆಬ್ರವರಿ 2026 ತನಕ ಈ ಸ್ಕಾಲರ್ಶಿಪ್ನ ನೀವು ಆನ್ಲೈನ್ ಅಪ್ಲೈ ಮಾಡ್ಬೇಕಾಗತ್ತೆ. ಈ ಸ್ಕಾಲರ್ಶಿಪ್ ಪಡಿಬೇಕಂತಂದ್ರೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೇಕಂತಂದ್ರೆ ಕೇವಲ ಫಿಮೇಲ್ ಸ್ಟೂಡೆಂಟ್ಸ್ ಕ್ಯಾಂಡಿಡೇಟ್ಸ್ ಅಷ್ಟೇ ಈ ಸ್ಕಾಲರ್ಶಿಪ್ನ ಪ್ರಯೋಜನ ಪಡೆಯಬಹುದು. ಇಲ್ಲಿ ಏನಂತಂದ್ರೆ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೇಕಂತಂದ್ರೆ ನಾನು ಹೋದ ವರ್ಷದಲ್ಲಿ 10th 12th ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಈ ವರ್ಷದಲ್ಲಿ ಈ ಪೀರಿಯಡ್ ಅಲ್ಲಿ 7 ಫೆಬ್ರವರಿ ತನಕ 2025 ಬಿಟ್ಟಿರೋ ಸ್ಕಾಲರ್ಶಿಪ್ ಕೇವಲ ಏನಂತಂದ್ರೆ ಡಿಗ್ರಿ ಸ್ಟೂಡೆಂಟ್ಸ್, ಯಾವುದೇ ಡಿಗ್ರಿ ಓದ್ತಿರ್ಲಿ, ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಓದ್ತಿರೋರು ಮಾತ್ರ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ಏನಂತಂದ್ರೆ ಟೆಂತ್ ನ ಏನಂತಂದ್ರೆ 10th ಗೌರ್ಮೆಂಟ್ ಸ್ಕೂಲ್ ಪಾಸ್ ಆಗಿರ್ಬೇಕು, 12th ನ ಗೌರ್ಮೆಂಟ್ ಕಾಲೇಜಲ್ಲಿ ಪಾಸ್ ಆಗಿರ್ಬೇಕು. ಈಗ ಡಿಗ್ರಿ ಯಾವುದೇ ಪ್ರೈವೇಟು ಗೌರ್ಮೆಂಟ್ ಅಲ್ಲಿ ಓದಿದ್ರು ಅಂತವ್ರು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಮತ್ತೊಂದು ಹೇಳ್ತೀನಿ, ಟೆಂತ್ ನ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರ್ಬೇಕು, 12th ನ ಗೌರ್ಮೆಂಟ್ ಕಾಲೇಜಲ್ಲಿ ಓದಿರ್ಬೇಕು, ಡಿಗ್ರಿನ ಫಸ್ಟ್ ಇಯರ್ ಡಿಗ್ರಿ ಓದ್ತಿರ್ಬೇಕು. ಅದೇ ಯಾವುದೇ ಪ್ರೈವೇಟ್ ಇರಲಿ, ಪ್ರೈವೇಟ್ ಕಾಲೇಜ್ ಇರಲಿ, ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿರ್ಬೋದು, ಅಂತವ್ರು ಈ ಅಪ್ಲೈ ಮಾಡಬಹುದು ಈ ಸ್ಕಾಲರ್ಶಿಪ್ ನ. ಇಲ್ಲಿ ಎಲ್ಲ ಹೇಳ್ದಂಗೆ ಈ ಸ್ಟೇಟ್ ಗಳಲ್ಲಿ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇಲ್ಲಿ ನೋಡ್ರಿ, ಫಸ್ಟ್ ಇಯರ್ ಅಡ್ಮಿಷನ್ 2025-26ನೇ ಸಾಲಿನಲ್ಲಿ ಏನಂತಂದ್ರೆ ಅಡ್ಮಿಷನ್ ನ ಪಡೆದಿರಬೇಕು. ಇಲ್ಲಿ ನೋಡ್ರಿ, ಡಿಗ್ರಿ ಏನಾದ್ರು ಅಂಡರ್ ಗ್ರಾಜುಯೇಟ್ ಡಿಗ್ರಿನಾದ್ರೂ ಇರಲಿ ಅಥವಾ ಡಿಪ್ಲೊಮಾನಾದ್ರೂ ಇರಲಿ, ಏನಂತಂದ್ರೆ ನಾನು ಹೇಳ್ದಂಗೆ ಗೌರ್ಮೆಂಟ್ ಕಾಲೇಜಲ್ಲಿ ಓದಿರ್ಬೇಕು. ಈ ಅಂಡರ್ ಗ್ರಾಜುಯೇಟ್ ಡಿಗ್ರಿನ ಮಾತ್ರ ಯಾವುದೇ ಪ್ರೈವೇಟ್ ಅಲ್ಲಿ ಓದ್ರೂ ಅವ್ರು ಅಪ್ಲೈ ಮಾಡ್ಬೋದು. ರೆಗ್ಯುಲರ್ ಸ್ಟೂಡೆಂಟ್ ಆಗಿರ್ಬೇಕು ಅಂತವ್ರು ಅಪ್ಲೈ ಮಾಡ್ಬೋದು. ಇಲ್ಲಿ ಏನಂತಂದ್ರೆ ಇಲ್ಲಿ ಏನೇನಂತ ಇಲ್ಲಿ ಕಂಡೀಷನ್ಸ್ ನ ಎಲ್ಲ ಕೊಟ್ಟಿದ್ದಾರೆ, ಏನೇನು ಅಂತಂದು. ಇಲ್ಲಿ ನೋಡ್ರಿ, ಇಲ್ಲಿ ಅಜೀಮ್ ಪ್ರೇಮ್ಜಿ ಯಾವ್ದಾದ್ರು ಸ್ಕಾಲರ್ಶಿಪ್ ಪಡಿತಿದ್ರೆ ಅಂತವ್ರು ಈ ಸ್ಕಾಲರ್ಶಿಪ್ ಅರ್ಹರಲ್ಲ. ಮತ್ತೆ ಏನಂತಂದ್ರೆ ವಿಪ್ರೋ ಸ್ಕಾಲರ್ಶಿಪ್ ನಲ್ಲಿ ಪಡಿತಿದ್ರೆ ಅಂತವ್ರು ಈ ಸ್ಕಾಲರ್ಶಿಪ್ ಗೆ ಇನ್ಎಲಿಜಿಬಲ್ ಆಗ್ತಾ ಹೋಗ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನ್ ಬೇಕಂತಂದ್ರೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಅಪ್ಲಿಕೆಂಟ್ ಯಾರು ಆಗ್ತಾರೆ, ಅಪ್ಲಿಕೆಂಟ್ ನ ಒಂದು ಸೈನ್ ಒಂದು ಪೇಪರ್ ಅಲ್ಲಿ ಬೇಕಾಗುತ್ತೆ, ಆಧಾರ್ ಕಾರ್ಡ್ ನ ಬೇಕಾಗುತ್ತೆ. ಇವೆಲ್ಲ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್, ಪಾಸ್ಬುಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ, ಕ್ಲಾಸ್ 10th 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಯೂನಿವರ್ಸಿಟಿ ಅಡ್ಮಿಷನ್ ಪ್ರೂಫ್, ಫೀ ರಿಸಿಪ್ಟ್ ಆದ್ರೂ ಇದ್ರು ನಡೆಯುತ್ತೆ, ಅಥವಾ ಬೊನಫೈಡ್ ಸರ್ಟಿಫಿಕೇಟ್ ಇದ್ರು ನಡೆಯುತ್ತೆ. ಇಲ್ಲಿ ಏನಂತಂದ್ರೆ ಇವೆಲ್ಲ ಏನಂತಂದ್ರೆ ಯಾವ ಒಂದು ಫಾರ್ಮ್ಯಾಟ್ ಅಲ್ಲಿ PDF ಅಥವಾ PNG ಅಥವಾ JPEG ಫಾರ್ಮ್ಯಾಟ್ ಏನಂತಂದ್ರೆ 330 to 500 KB ಒಳಗೆ ಇರಬೇಕು ಅಂತನ್ನ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ನೋಡ್ರಿ, ಅಪ್ಲೈ ನಾವು ಅಂತಿದೆ. ಇಲ್ಲಿ ಡೆಡ್ ಲೈನ್ 31 ಜನವರಿ 2026 ಲಾಸ್ಟ್ ಡೇಟ್ ಅಂತ ಇಲ್ಲಿ ತೋರಿಸಿದೆ. 31 ಜನವರಿ ತನಕ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ಏನಿಲ್ಲ, ನಾನು ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ಅಪ್ಲೈ ಆನ್ಲೈನ್ ಲಿಂಕ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಗೆ ಹೋಗ್ತೀರಾ. ಇಲ್ಲಿ ನೋಡ್ರಿ, ಇಲ್ಲಿ ರೌಂಡ್ 2 ರಿಜಿಸ್ಟ್ರೇಷನ್ ಸ್ಕಾಲರ್ಶಿಪ್ ಕೋಹರ್ಟ್ ಆರ್ ಓಪನ್ ಅಂತಿದೆ. ಇದ್ರ ಮೇಲೆ ಅಪ್ಲೈ ನಾವು ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ನೀವು ಅಪ್ಲೈ ಮಾಡ್ಕೊಂತ ಹೋಗ್ಬೋದು. ಹೆಂಗೆ ಅಪ್ಲೈ ಮಾಡೋದು ಅಂತಂದು ಇಲ್ಲೂ ವೆಬ್ಸೈಟ್ ಅಲ್ಲಿ ವಿಡಿಯೋಸ್ ಗಳಿದಾವೆ ಬಹಳಷ್ಟು. ಇಲ್ಲಿ ನೀವು ಏನೇನಂತಂದ್ರೆ ಇಲ್ಲಿ ಮತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೀವು ನೋಡಬಹುದು, ಯಾವ ರೀತಿ ಏನೇನ್ ಪ್ರೂಫ್ ಬೇಕಾಗುತ್ತೆ ಅಂತಂದು ಎಲ್ಲ ಇದೆ. ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ನ ವೆಬ್ಸೈಟ್ ಮತ್ತೆ ವಿಡಿಯೋನ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕಿರ್ತಕ್ಕಂಥ ಯೂಟ್ಯೂಬ್ ಲಿಂಕ್ ನು ಕೊಡ್ತೀನಿ. ಅದರಲ್ಲಿ ಹೋದ ವರ್ಷದಲ್ಲಿ ಹೇಗೆ ಅಪ್ಲೈ ಸ್ಟೆಪ್ ಟು ಸ್ಟೆಪ್ ಅಪ್ಲೈ ಮಾಡೋದಂತ ಆ ವಿಡಿಯೋದಲ್ಲಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.